ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. 4ನೇ ವ್ಲಾಗು ಕೋಲ್ಕತ್ತಾದಿಂದ. ಸೊ ಇವತ್ತು ನಾನು ಸಂಜೆಯಿಂದ ವಿಡಿಯೋನ ಶುರು ಮಾಡಿಕೊಂಡೆ. ಸ್ವಲ್ಪ ಯೋಗ ಮಾಡ್ತಾಯಿದ್ದೀನಿ. ಡಾಕ್ಟರ್ ಹೇಳಿದರು ಡೈಲಿ ಒಂದು ಹಾಫ್ ಆನ್ ಅವರ್ ಆದ್ರೂ ಯೋಗ ಮಾಡೋದು, ವಾಕಿಂಗ್ ಮಾಡೋದು ಎಲ್ಲ ಮಾಡಬೇಕು. ಆವಾಗ ಮಾತ್ರ ನಿಮಗೆ ಬೇಗ ಕ್ಯೂರ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳಿ. 1-2 ತಿಂಗಳು ನಾನು ಯೋಗ ಏನು ಮಾಡಿರಲಿಲ್ಲ. ಸೊ ಇವಾಗ 1-2 ತಿಂಗಳು ಕಂಪ್ಲೀಟ್ ಆಯ್ತಲ್ವ. ಇವಾಗ ಸ್ವಲ್ಪ ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ತುಂಬ ಫಾಸ್ಟ್ ಇಟ್ಬಿಟ್ಟಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ. ಯೋಗ ಮಾಡೋದು ಏನು ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನನಗಿದು ಆಪ್ರೇಷನ್ ಆದಮೇಲೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ನನಗೆ ಅಷ್ಟಾಗಿ ತಿಳಿದು ಬಂದಿದ್ದು. ಏನಪ್ಪ ಅಂದರೆ PCOD, ಥೈರಾಯ್ಡ್ ಇರ್ಬೋದು, ಅಥವಾ ಲೇಟಾಗಿ ಪೀರಿಯಡ್ ಆಗೋದಿರ್ಬೋದು, ಇದನ್ನೆಲ್ಲದನ್ನು ಅದು ನಿಭಾಯಿಸುತ್ತೆ. ಸೊ ಅದೆಲ್ಲದಕ್ಕೂ ಒಂದು ಒಳ್ಳೆ ಸೊಲ್ಯೂಷನ್ ಸಿಗುತ್ತೆ ಅಂದರೆ ಅದು ಯೋಗದಿಂದ ಮಾತ್ರ. ಬರೀ ಮೆಡಿಸನ್ನಿಂದ ಏನೂ ವರ್ಕ್ ಆಗೋಲ್ಲ. ನಾವು ಆದಷ್ಟು ಯೋಗ ಮಾಡೋದು, ವಾಕಿಂಗ್ ಮಾಡೋದು, ಒಳ್ಳೆ ಆಹಾರಗಳನ್ನ ತಗೊಳ್ಳೋದ್ರಿಂದ ಆದಷ್ಟು ಬೇಗ ಕ್ಯೂರ್ ಆಗ್ಬೋದು ಅಂತ ನನ್ನ ಆಪ್ರೇಷನ್ ಆದಮೇಲೆ ನಂಗೆ ಗೊತ್ತಾಗಿದ್ದು. ಅದಾದಮೇಲೆ ಮನೇಲಿ ಸ್ವಲ್ಪ ಫ್ರೂಟ್ ಕಟ್ ಮಾಡಿಟ್ಟಿದ್ದೆ. ಯೋಗ ಎಲ್ಲ ಮಾಡಿ ಮುಗಿಸಿ ದೇವ್ರ ಪೂಜೆ ಮಾಡಿ ಫ್ರೂಟ್ ಕಟ್ ಮಾಡಿಟ್ಟಿದ್ನಲ್ಲ, ಅದನ್ನೆಲ್ಲ ತಿಂದು ಮುಗಿಸಿ ನಾನು ಮತ್ತು ಶಿವರಿಬ್ಬರೂ ಮಾರ್ಕೆಟಿಗೆ ಬಂದ್ವು. ಗುರುವಾರ ಬೇರೆ ಇರೋದರಿಂದ ರಾಯರಿಗೆ ಸ್ವಲ್ಪ ಹೂವು ತಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಇಲ್ಲಿ ಸ್ವಲ್ಪ ಹೂವು ಎಲ್ಲ ಚೂರು ಕಾಸ್ಟ್ಲಿನೇ ಹೇಳ್ಬೇಕು ಅಂತಂದರೆ. ನಮ್ಮ ಕಡೆ ಥರ ಏನೂ ಇರಲ್ಲ. ಬಟ್ಟು ಏನೋ ಗೊತ್ತಿಲ್ಲ, ಮಲ್ಲಿಗೆ ಹೂವಿನ ಹಾರ ಸಿಕ್ತು. ಒಂದು ಮಲ್ಲಿಗೆ ಹೂವಿನ ಹಾರ ತೊಗೊಂಡೆ. ಸ್ವಲ್ಪ ಬಾಕ್ಸ್ಗಳು ಬೇಕಿತ್ತು. ಈ ಬಾಕ್ಸ್ ಎಲ್ಲ ಬರೀ ₹5 ₹10 ಅಷ್ಟೇ. ಒಂದು 4 ಬಾಕ್ಸ್ಗಳು ತೊಗೊಂಡೆ. ಅವ್ರಿಗೆ ಊಟ ಕೊಡೋಕ್ಕೂ ಕೂಡ ಬಾಕ್ಸ್ ಇರಲಿಲ್ಲ. ಬುಕ್ ಮಾಡಿದ್ದೀನಿ, ಅದು ಬರೋವರೆಗೂ ಬೇಕಲ್ಲ ಅವ್ರನ್ನ ಕೊಟ್ಟು ಕಳ್ಸೋಕ್ಕೆ. 2 ಟೈಮಿಗೆ ಊಟ ತುಂಬಿ ಕೊಡೋದು ಅಂತಂದರೆ ಬಾಕ್ಸ್ಗಳು ಶಾರ್ಟೇಜ್ ಬರುತ್ತೆ ಅಂತ ಒಂದು ಸ್ವಲ್ಪ ಬಾಕ್ಸ್ಗಳೆಲ್ಲ ತೊಗೊಂಡೆ. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಚೂರು ಹಣ್ಣುಗಳು ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇದ್ದಾಗಂತೂ ಹಣ್ಣುಗಳೆಲ್ಲ ತಿಂತಾ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಅವ್ರ ಜೊತೆಲಿ ಸ್ವಲ್ಪ ಹಣ್ಣುಗಳೆಲ್ಲ ಅವ್ರಿಗೂ ಕಟ್ ಮಾಡಿ ಕೊಡ್ತೀನಲ್ಲ, ಹಾಗಾಗಿ ನಾನು ಕೂಡ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಗಾಡಿ ಯಾವ ಥರ ಮಾಡಿದ್ದಾರೆ ಅಂತ. ಇದು ನಾವು ಚಿಕ್ಕ ಹುಡುಗರಲ್ಲೆಲ್ಲ ಜಟ್ಕಾ ಗಾಡಿ ಅಂತ ಹೇಳ್ತಿದ್ವಿ. ಇಲ್ಲಿ ನೋಡಿ ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ. ಮತ್ತು ಅದ್ರ ಜೊತೆಲಿ ಇಲ್ಲಿ ರೋಡ್ಗಳು ನೋಡ್ತಾ ಇರ್ಬೋದು, ಮಧ್ಯದಲ್ಲೆಲ್ಲ ಬರೀ ಬಿಟ್ಕೊಂಡಿನೇ ತೆಗೆದ್ಬಿಟ್ಟಿದ್ದಾರೆ. ಓಡಾಡೋದಂತೂ ತುಂಬ ಕಷ್ಟ. ಎಲ್ಲಿ ಯಾವಾಗ ಹೆಂಗೆ ಬೀಳ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ಬಂದು ನುಗ್ತಾ ಇರ್ತಾರೆ ಇಲ್ಲಿ. ಹಂಗೂ ಹೋಗ್ಬೇಕಾದ್ರೆ ನಮಗೆ ಗಾಡಿಗೆ ಸ್ವಲ್ಪ ಟಚ್ ಆಗಿಬಿಡ್ತು. ಒಂದು 5-10 ನಿಮಿಷ ಅವ್ರ ಹತ್ರ ಜಗಳ ಮಾಡಿದ್ದೇ ಆಗೋಯ್ತು. ಸಡನ್ನಾಗಿ ಬಂದವರನ್ನೇ ಹಿಂದೆಗಡೆಯಿಂದ ಗುದ್ದೇ ಬಿಟ್ಟರು. ಸದ್ಯ ಏನೂ ಆಗಲಿಲ್ಲ. ಪ್ಲೇಟಿಗೆ ನೇಮ್ ಪ್ಲೇಟ್ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಚೂರು ಏಟಾಯ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗಲಿಲ್ಲ ಸದ್ಯಕ್ಕೆ. ಸೊ ಅದಾದಮೇಲೆ ಸ್ವಲ್ಪ ದೂರ ನಾವು ಮನೆ ಮಾಡಿದ್ದೀವಲ್ಲ, ಅದ್ರ ಹತ್ರನೇ ಒಂದು ಪಾನಿಪುರಿ ಗಾಡಿ ಇತ್ತು. ಇಲ್ಲಿ ಎಲ್ಲ ಒಂಥರ ಪಾನಿಪುರಿ ಅಷ್ಟು ಟೇಸ್ಟ್ ಇರಲ್ಲ. ಬಟ್ ಆದ್ರೂ ಏನು ಮಾಡೋದು, ಆಸೆ ಅಲ್ವಾ, ತಿನ್ನೋಣ ಅಂದ್ಬಿಟ್ಟು ನಾನೊಂದು 3 ಪಾನಿಪುರಿ ತಿಂದೆ. ಬಾಕಿದೆಲ್ಲ ಶಿವರಿಗೆ ಕೊಟ್ಟೆ, ಯಾಕಂದರೆ ಜಾಸ್ತಿ ಖಾರ ಹಾಕ್ಬಿಟ್ಟಿದ್ರು. ಜಾಸ್ತಿ ಖಾರ ತಿಂದರೆ ಹೊಟ್ಟೆ ಎಲ್ಲ ಉರಿ ಬರುತ್ತೆ. ಹಾಗಾಗಿ ಮತ್ತು ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಬೆಳಗ್ಗೆ ಸ್ವಲ್ಪ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿಗೆ ಮತ್ತು ಊಟಕ್ಕೆ ರೆಡಿ ಮಾಡೋದಂದರೆ ನನಗಂತೂ ಪ್ರತಿದಿನ ಇದೇ ಒಂದು ದೊಡ್ಡ ಟಾಸ್ಕಾಗಿ ಹೋಗ್ಬಿಟ್ಟಿದೆ. ಒಂದಿದ್ರೆ ಒಂದು ಇರಲ್ಲ. ಅಂದರೆ ಅಡುಗೆಗೆ ಬೇಕಾಗಿರೋದೆಲ್ಲ ಇದೆ, ಬಟ್ ಪಾತ್ರೆಗಳೇ ಸಾಲ್ಟೇಜು. 2 ಕುಕ್ಕರ್ ತಗೊಂಡು ಬಂದಿದ್ದೀನಿ. ಅನ್ನ ಮಾಡಿದ್ರೆ ಅನ್ನ ಆಗೋವರೆಗೂ ಸಾಂಬಾರು ಕಾಯಬೇಕು. ಸಾಂಬಾರು ಒಗ್ಗರಣೆಗೆ ಹಾಕಿದ್ರೆ ಅನ್ನದ ವಿಷಲ್ ಹೋಗೋವರೆಗೂ ಅನ್ನದ ಕಾಯಬೇಕು. ಒಂದೇ ಲಿಡ್ಡು 2 ಕುಕ್ಕರು. ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗನೆ ಎದ್ದುಬಿಡ್ತೀನಿ. ಇವಾಗ ಬೆಳಗ್ಗೆ ಒಂದು 4:50 ಅಥವಾ 5 ಗಂಟೆಗೆಲ್ಲ ಎದ್ದುಬಿಡ್ತೀನಿ. ಅವರಿಗೆ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ನೋಡಿ ಈ ಥರ ಫ್ರೂಟೆಲ್ಲ ಕಟ್ ಮಾಡಿ ಇಟ್ಕೋತೀನಿ. ದ್ರಾಕ್ಷಿ, ಗೋಡಂಬಿ, ಅಗಸೆ ಬೀಜ, ಹಾಗೆ ಬಾದಾಮು, ಸೇಬು, ಮರಸೇಬು, ಬಾಳೆಹಣ್ಣು ಮತ್ತು ಖರ್ಜೂರ, ಇದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಕುಕುಂಬರ್ ಸೀಡ್ಸ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ಇದೆಲ್ಲ ರೋಸ್ಟೆಡ್ ತೊಗೊಂಡಿದ್ನಲ್ಲ, ಅದನ್ನು ಕೂಡ ಇದ್ರ ಜೊತೆಲೇ ಮಿಕ್ಸ್ ಮಾಡಿಕೊಂಡು ಅವರಿಗೆ ಕೊಟ್ಬಿಡ್ತೀನಿ. ಇದಕ್ಕೆ ಕೆಲವೊಂದೊಂದು ಸಲ ಏನಾದ್ರೂ ಚಿಯಾ ಸೀಡ್ಸ್ ನೆನೆಸಿಟ್ಟಿದ್ರೆ ಹಾಕ್ತೀನಿ, ಇಲ್ಲ ಅಂತಂದರೆ ಮರ್ತೋಗ್ಬಿಡ್ತೀನಿ ಒಂದೊಂದು ಸಲ. ಸ್ವಲ್ಪ ಕೆಲಸ ಜಾಸ್ತಿ ಅಲ್ವ, ಅಷ್ಟಾಗಿ ನೆನಪಿಗೆ ಬರಲ್ಲ ನನಗೆ. ಸೊ ಇದಿಷ್ಟನ್ನು ಅವರಿಗೆ ಪ್ಯಾಕ್ ಮಾಡಿ ಕೊಡ್ತೀನಿ. ಯಾಕಂದರೆ ಡೈಲಿ ಅನ್ನ ಸಾಂಬಾರು ಆಗಿರ್ಬೋದು ಅಥವಾ ರೊಟ್ಟಿ ಆಗಿರ್ಬೋದು ಅದನ್ನು ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನ ಟೈಮ್ ಏನಾದರೂ ಒಂದು ಸ್ವಲ್ಪ ಬೇರೆ ಬೇರೆ ಥರ ಇದ್ದರೆ ತಿಂತಾರೆ ಅಂದ್ಬಿಟ್ಟು ಈ ಥರ ಫ್ರೂಟ್ಸ್ದು ಏನಾದರೂ ಮಾಡ್ತೀನಿ. ಇಲ್ಲ ಅಂತಂದರೆ ಹೆಸ್ರು ಕಾಳು ಎಲ್ಲ ನೆನೆಸ್ಬಿಟ್ಟು ಹಾಕ್ಕೊಡ್ತೀನಿ. ಅದ್ರ ಜೊತೆಲಿ ಸ್ವಲ್ಪ ಸೌತೆಕಾಯಿ ಕೂಡ ಕಟ್ ಮಾಡಿ ಅದರೊಳಗಡೆ ಹಾಕ್ತೆ, ಯಾಕಂದರೆ ಬೇರೆ ಬಾಕ್ಸ್ಗಳಿಲ್ಲ. ಸೊ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹಾಕ್ಬಿಟ್ಟೆ.
ಕುಡಿಯೋ ನೀರು ನಮ್ಮ ಮನೆ ಪಕ್ಕದಲ್ಲಿ ಬರ್ತಿತ್ತಲ್ಲ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಲ್ಲಿ ಸ್ವಲ್ಪ ಇವಾಗ ಪೂರ್ತಿ ಬಂದಾಗ್ಬಿಟ್ಟಿದೆ, ಯಾಕಂದರೆ ಅವರೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರಲ್ಲ, ಅದ್ರ ಮೇಲೆಲ್ಲ ಸೌದೆ ಅದು ಇದು ಎಲ್ಲ ತುಂಬಿಟ್ಟಿದ್ದಾರೆ. ಹಾಗಾಗಿ ಶಿವು ಅವರು ಅಲ್ಲಿ ಆರ್ ಒ ಹಾಕ್ಸಿದ್ದಾರೆ, ಅಲ್ಲೇ ತೊಗೊಂಬರ್ತೀನಿ ಅಂತೇಳಿ ತೊಗೊಂಡು ಹೋಗ್ತಾರೆ. ಅವರು ಕೂಡ ಡ್ಯೂಟಿಗೆ ಹೊರಟ್ರು. ಅದಾದಮೇಲೆ ನಾನು ಮನೆ ಕೆಲಸ ಶುರು ಮಾಡ್ಕೋಬೇಕಲ್ಲ, ಸ್ವಲ್ಪ ಫ್ಯಾನೆಲ್ಲ ಆನ್ ಮಾಡಿಕೊಂಡು ರೂಮೆಲ್ಲ ಕ್ಲೀನ್ ಮಾಡಿ ಹಾಸಿಗೆಗಳೆಲ್ಲ ಮಡಚಿ ಹಾಕ್ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟೆ. ಫ್ಯಾನ್ ಅಂತೂ ಆನಲ್ಲೇ ಇರಬೇಕು. ಕೆಲವೊಂದೊಂದು ಸಲ ಮಾತ್ರ ಆಫ್ ಮಾಡ್ತೀನಿ, ದೇವ್ರ ದೀಪ ಏನಾದರೂ ಹಚ್ಚಿದ್ರೆ ಮಾತ್ರ ಆಫ್ ಮಾಡ್ತೀನಿ. ಹಾಲಲ್ಲೊಂದು ಫ್ಯಾನ್ ಇದೆ, ಅಲ್ಲೋಗಿ ಕೂತ್ಕೋತೀನಿ ಬೇಜಾರಾದರೆ. ಇದ್ದಂತೆ ಇಲ್ಲೊಂದು ರೂಮಲ್ಲಿ ಫ್ಯಾನೇ ಹಾಕೋಕ್ಕೆ ಹೋಗಲ್ಲ ನಾನು. ಸೊ ಇಲ್ಲೂ ಕೂಡ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇವಾಗ ಅಡುಗೆ ಮನೆಯೂ ಕೂಡ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀನಿ. ಸ್ವಲ್ಪ ಅದು ಬಾಕ್ಸ್ಗಳಿತ್ತು, ಅದನ್ನು ಕೂಡ ತೊಳೆದಿಟ್ಟೆ. ಈ ರೀತಿಯಾಗೆಲ್ಲ ಕ್ಲೀನಾಗಿದೆ. ಅದು ಕ್ಲೀನ್ ಆಗೋ ಅಷ್ಟರೊಳಗೆ ನನಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ. ಅಷ್ಟು ಬರೀ ಅದನ್ನು ತೊಳೆಯೋದು ಇದನ್ನು ತೊಳೆಯೋದು, ಈ ಅಡುಗೆ ಮಾಡೋದೇನೋ ಮಾಡಿಬಿಡ್ತೀನಿ. ಮಾಡಾದಮೇಲೆ ಅದರಿಂದ ಇದರಿಂದ ಅದಕ್ಕೆ ಎತ್ತಿಟ್ಟು ತೊಳೆದಿಡ್ಬೇಕಲ್ಲ, ಅದು ಅಂದರೆ ನನಗೆ ದೊಡ್ಡ ತಲೆನೋವಾಗೋಗ್ಬಿಟ್ಟಿದೆ ನೋಡಿ. ಇವಾಗ ಪಾತ್ರೆಗಳ ಬೆಲೆ ಏನು ಅಂತ ನಂಗೆ ಅರ್ಥ ಆಗ್ತಾಯಿದೆ. ಬೆಂಗಳೂರಲ್ಲಿರೋ ಪಾತ್ರೆನೆಲ್ಲ ತುಂಬಿಟ್ಟೆ, ಆದರೆ ಇಲ್ಲಿ ಪಾತ್ರೆಗಳಿಲ್ಲ ಅಲ್ವಾ. ಇವಾಗ ಅವರ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ. ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ನಮ್ಮ ಜೊತೆಲಿ ಇಲ್ಲ ಅಂದಾಗಲೇ ನಮಗೆ ಅದ್ರ ಬೆಲೆ ಅರ್ಥ ಆಗೋದು. ಸ್ವಲ್ಪ ಬಟ್ಟೆಗಳಿತ್ತು, ಬಟ್ಟೆಗಳನ್ನೆಲ್ಲ ನೆನೆಸಿಟ್ಬಿಟ್ಟು ನಾನು ದಿನ ಬಿಟ್ಟು ದಿನ ಬಾಚಣಿಗೆನೆಲ್ಲ ತೊಳಿತಾ ಇರ್ತೀನಿ. ಯಾಕಂದರೆ ಬಾಚಣಿಗೆ ಮತ್ತು ದಿಂಬು ಕವರು ಇದೆಲ್ಲ ಚೇಂಜ್ ಮಾಡಲಿಲ್ಲ ಅಂದರೆ ಅದರಿಂದನೂ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ನಾವು ತಲೆ ಬಾಚ್ಕೊಂಡಿರ್ತೀವಿ, ಆಚೆ ಎಲ್ಲ ಓಡಾಡಿ ಬಂದಿರ್ತೀವಿ, ಧೂಳಿರುತ್ತೆ, ಅದರಲ್ಲೇ ತಲೆ ಬಾಚ್ಕೋತೀವಿ, ಮತ್ತೆ ಏರ್ ಫಾಲ್ ಆಗುತ್ತೆ. ಹಾಗಾಗಿ ನಾನು ದಿನ ಬಿಟ್ಟು ದಿನ ಬಾಚಣಿಗೆಗಳನ್ನ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ಬಟ್ಟೆಗಳನ್ನೆಲ್ಲ ತೊಳೆದಾಕಿ ಸ್ನಾನ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ದೆ. ಅಷ್ಟರೊಳಗೆ ಮತ್ತೆ ಮಳೆ ಶುರುವಾಯಿತು. ಇಲ್ಲೇನು ಮಾಡೋಂಗಿಲ್ಲ, ಬಟ್ಟೆ ತೊಳೆದು ಅವಾಗ ಹಾಕಿ ಒಂದು 5 ನಿಮಿಷ 10 ನಿಮಿಷ ಆಗಿರುತ್ತೆ, ಆಲೇ ಮಳೆ ಹಿಡ್ಕೊಂಬಿಡುತ್ತೆ. ಬೆಳಗ್ಗೆನೇ ಬಂದುಬಿಡುತ್ತೆ. ಮಧ್ಯದಲ್ಲಿ ಸ್ವಲ್ಪ ಮಳೆ ನಿಂತು ಬಿಸಿಲು ಬರ್ತಾ ಇರುತ್ತೆ, ಆಮೇಲೆ ಮತ್ತೆ ಶುರು ಆಗಿಬಿಡುತ್ತೆ. ಬಟ್ಟೆ ಒಣಗ್ಸೋದೇ ಒಂದು ಕಷ್ಟ ಆಗೋಗ್ಬಿಟ್ಟೈತೆ. ಇಲ್ಲಂತೂ ಒಣಗಾಕಕ್ಕೂ ಜಾಗ ಇಲ್ಲ. ಇದೊಂದು ದಾರ ಕಟ್ಕೊಂಡಿದ್ದೀನಿ, ಇಲ್ಲೇ ಸ್ವಲ್ಪನೇ ಹಾಕ್ಕೊಂಡು ಫ್ಯಾನ್ ಆನ್ ಮಾಡಿ ಬಿಟ್ಕೊಂಡು ಬಟ್ಟೆ ಒಣಗಿಸ್ಬೇಕು. ಇಲ್ಲಾಂದರೆ ಪಾಪ ಶಿವವ್ರದ್ದು ಡ್ಯೂಟಿ ಡ್ರೆಸ್ ಎಲ್ಲ ಒಣಗೋದೇ ಇಲ್ಲ. ಯಾಕಂದರೆ ಪ್ರತಿದಿನವೂ ಅವರು ಡ್ಯೂಟಿ ಡ್ರೆಸ್ಸು ಅವರಿದ್ದಾಗ ಹೆಂಗೋ ಗೊತ್ತಿಲ್ಲ, ನಾನಿದ್ದಾಗಂತೂ ಎವ್ರಿಡೇ ನಾನು ಚೇಂಜು ಮಾಡಿಸ್ಬಿಟ್ಟು ಎಲ್ಲ ತೊಳೆದು ಇಟ್ಬಿಡ್ತೀನಿ. ಬೆವರಲ್ವಾ, ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ. ಅಲ್ಲಿ ಕೆಲಸ ಮಾಡೋ ಹತ್ರ ಆಫೀಸರ್ಸ್ ಎಲ್ಲ ಇರ್ತಾರೆ, ಸ್ವಲ್ಪ ನೀಟಾಗಿ ಇರಲಿ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಸೊ ಎಲ್ಲ ಹೆಣ್ಮಕ್ಳು ಅದೇ ಥರ ಇರ್ತಾರೆ, ನಂದೇನು ಸ್ಪೆಷಲ್ ಇಲ್ಲ. ಬಟ್ ನಾನು ಹೇಳ್ಕೊಂಡೆ ಅಷ್ಟೇ. ತಿಂಡಿ ತಿನ್ನೋದಕ್ಕೂ ಮೊದಲೇ ಒಂದು ಸ್ವಲ್ಪ ಫ್ರೂಟೆಲ್ಲ ತಿನ್ಕೊಂಬಿಟ್ಟಿರ್ತೀನಲ್ಲ, ಹಾಗಾಗಿ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಏನೇ ಆದ್ರೂ ಇವಾಗಂತೂ ಲೇಟಾಗಿ ಬ್ರೇಕ್ಫಾಸ್ಟ್ ಆಗೋದೇ ಇಲ್ಲ. ಕರೆಕ್ಟ್ 9 ಗಂಟೆ 9:30 ವರ್ಷದೊಳಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ತಿಂಡಿನೂ ಕೂಡ ತಿಂದು ಮಾತ್ರೆ ತೊಗೊಂಡು ಆರಾಮ್ಸೆ ಅಡುಗೆ ಕೆಲಸ ಇದ್ದರೆ ಅಡುಗೆ ಕೆಲಸ ಮಾಡ್ತೀನಿ, ಇಲ್ಲ ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೋತೀನಿ. ಇಲ್ಲ ಮಧ್ಯಾಹ್ನ ಟೈಮ್ ಒಂದು ಅರ್ಧ ಗಂಟೆ ಮಲ್ಕೊಂಡ್ಬಿಟ್ಟು ಮತ್ತೆ ರಾತ್ರಿ ಅಡುಗೆಗೆ ಏನೆಲ್ಲ ಬೇಕೋ ಅದು ರೆಡಿ ಮಾಡ್ಕೋತೀನಿ. ಪೂಜೆ ಕೂಡ ಮಾಡಿ ಮುಗಿಸ್ದೆ. ಹೂವು ತೊಗೊಂಡು ಬಂದಿದ್ನಲ್ಲ, ಅದನ್ನು ನಮ್ಮ ಓನರ್ ಮನೇಲಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಪಾಪ ತುಂಬ ಅಂದರೆ ತುಂಬ ಒಳ್ಳೆಯವರು, ನಿಜವಾಗ್ಲೂ ಭಾಷೆ ಬಂದಿದ್ದರೆ ಅವರಷ್ಟು ಕ್ಲೋಸ್ ಆಗಿರೋರು ಯಾರೂ ಇರ್ತಾ ಇರಲಿಲ್ಲ. ಬಟ್ ನನಗೆ ಸ್ವಲ್ಪ ಬರುತ್ತೆ, ಹಾಗಾಗಿ ನನಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಸುಮಾರು ಏನೂ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ವರೆಗೂ ಕೂತ್ಕೊಂಡು ಮಾತಾಡ್ತಾನೆ ಇರ್ತೀವಿ. ಏನಾದ್ರೂ ಅವರೂ ಏನೇನೋ ಅವ್ರದ್ದು ಲೈಫಿಂದು ಸ್ಟೋರಿ ಎಲ್ಲ ಹೇಳ್ತಾ ಇರ್ತಾರೆ, ನಾನು ಕೇಳ್ತಾ ಇರ್ತೀನಿ. ಒಂಥರ ಚೆನ್ನಾಗಿರುತ್ತೆ. ನನಗೆ ಎಲ್ಲೋದ್ರೂ ಜನ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ. ಬಟ್ ಭಾಷೆದೊಂದು ಪ್ರಾಬ್ಲಮ್ ಅಷ್ಟೇ. ಪೂಜೆ ಎಲ್ಲ ಮಾಡಿ ಮುಗಿಸಿ ಇವತ್ತು ಭಗವದ್ಗೀತೆ 31ನೇದು ಶ್ಲೋಕ ಓದ್ತಾ ಇದ್ದೀನಿ. ಇವಾಗಂತೂ ಪ್ರತಿದಿನವೂ ಓದ್ತಾನೆ ಇರ್ತೀನಿ ಬುಕ್ಕು. ಯಾಕಂದರೆ ಒಂಥರ ಖುಷಿ ನನಗೆ. ಇವಾಗ ಕುತ್ಕೊಂಡು ಪೂಜೆ ಮಾಡೋಕ್ಕೆ ಒಂಥರ ನನಗೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಒಂದು ಟೇಬಲ್ನಾದ್ರೂ ತಂದು ಇಟ್ಕೊಳ್ಳಿ ಅಂತ ತುಂಬ ಜನ ಕಮೆಂಟ್ ಆಗ್ತಿದ್ದೀರ. ನಾನು ಅದಕ್ಕಂತಲೇ ದೇವ್ರದ್ದು ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ತೊಗೊಂಬಂದು ಇಟ್ಕೊಂಡಿದ್ದೆ. ಒಂದು ಮಣೆ ಥರ ಇದೆ, ಆ ಮಣೆ ಮೇಲೇ ರಾಯರ ಫೋಟೋ ಇಟ್ಟು ನಾನು ಪೂಜೆ ಮಾಡ್ತಾ ಇರೋದು. ಕೆಳಗಡೆ ಅಂತೂ ರಾಯರ ಫೋಟೋ ಇಟ್ಟಿಲ್ಲ. ಸೊ ಅದು ಮಣೆ ಮೇಲ್ಗಡೆ ಇಟ್ಟಿದ್ದೀನಿ. ಮತ್ತು ಟೇಬಲ್ ತೊಗೊಂಬಂದು ಇಟ್ಟರೆ ತುಂಬ ಹೈಟ್ ಆಗುತ್ತೆ. ನಾವು ರೂಮಲ್ಲೇ ಅದನ್ನು ಇಟ್ಟಿರೋದ್ರಿಂದ ಸ್ವಲ್ಪ ಮರೆಯಾಗಿರಲಿ ಅಂತ ಅಂದ್ಬಿಟ್ಟು ನಾನು ಅಷ್ಟು ಕೆಳಗಡೆ ಇಟ್ಕೊಂಡಿದ್ದೀನಿ. ನನಗೆ ಕಂಫರ್ಟಬಲ್ ಆಗುತ್ತೆ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ, ಮತ್ತು ಭಗವದ್ಗೀತೆ ಎಲ್ಲ ಓದೋಕ್ಕೆ ತುಂಬ ಅಂದರೆ ತುಂಬ ನನಗಿಷ್ಟ. ಆ ಜಾಗ ಅಂತೂ ತುಂಬ ಖುಷಿ ಕೊಡುತ್ತೆ ನನಗೆ. ಏನೋ ಗೊತ್ತಿಲ್ಲ, ಭಗವಂತ ಎಲ್ಲ ಕಡೆನೂ ಇರ್ತಾನೆ ಅಂತ ನಂಬಿ ನಾನು ಅಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡೋಣ, ಏನಾದ್ರೂ ಅವ್ರ ಮೇಲೆ ಭಾರ ಹಾಕಿದ್ದೀನಿ.
ಆ ಗುರುರಾಯರಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಕುಂತು ನಮ್ಮನ್ನೆಲ್ಲ ಹರಸ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಹಾಗೆ ಇನ್ನೊಂದು ಸ್ವಲ್ಪ ಫ್ರೂಟ್ಗಳೆಲ್ಲ ಎತ್ತಿಟ್ಟಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಬೆಳಗ್ಗೆಯಿಂದ ಸಂಜೆ ಗಂಟನೂ ತಿಂತಾನೇ ಇರ್ತೀನಿ. ನಾನು ಒಂದೇ ಸಲ ತಿನ್ನೋಕ್ಕಾಗಲ್ಲ. ಮೊದಲೇ ಆಪಲ್ ಅಂದರೆ ನನಗೆ ಇಷ್ಟ ಆಗಲ್ಲ, ಅಂಥದ್ರಲ್ಲೂ ಇದು ತಿನ್ನಲೇಬೇಕು, ವಿಧಿನೇ ಇಲ್ಲ. ಡಾಕ್ಟರ್ ಮೊದಲೇ ಹೇಳಿದ್ದಾರೆ, ನಿಮ್ಗೆ ಬ್ಲಡ್ ಇಲ್ಲ, ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಜಾಸ್ತಿ ತಿನ್ನಿ ಅಂತ. ಇವತ್ತು ನನಗೆ ಚಿತ್ರಾನ್ನ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಚಿತ್ರಾನ್ನ ಇಷ್ಟು ಚೆನ್ನಾಗಿ ಮಾಡಿರೋದು, ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಬಟ್ ಪಾಪ ಶಿವು ಅವರಿಗೆ ಅವ್ರ ಫ್ರೆಂಡೆಲ್ಲ ಬಾಕ್ಸ್ ಇಟ್ಟೋಗಿದ್ರಂತೆ, ಅವ್ರ ಫ್ರೆಂಡು ಪೂರ ತಿನ್ಕೊಂಬಿಟ್ಟಿದ್ದಾರೆ. ಅವರಿಗೆ ಚಪಾತಿ ಏನೋ ಕೊಟ್ರಂತೆ, ಅದನ್ನು ಹೇಳ್ತಾಯಿದ್ರು. ಸೊ ಅದಾದಮೇಲೆ ಮತ್ತೆ ರಾತ್ರಿಯಿಂದ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡಿಕೊಂಡೆ. ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆಗಳನ್ನೆಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಎಲ್ಲ ಕೆಲಸ ಮಾಡಿ ಮುಗಿಸ್ಕೊತೀನಿ. ಬೆಳಗ್ಗೆ ಏನಿದ್ರೂ ಎದ್ದ ತಕ್ಷಣವೇ ಅಡುಗೆ ತಿಂಡಿ ಮಾಡೋದು ಅಷ್ಟೇ. ಬಟ್ಟೆಗಳೆಲ್ಲ ಇತ್ತು, ಅದನ್ನು ತಂದು ಒಳಗಡೆ ಹಾಕ್ಕೊಂಡಿದ್ದೀನಿ. ಅಷ್ಟರೊಳಗೆ ಶಿವು ಅವ್ರು ಬಂದು ಓನರ್ ಹತ್ರ ಏನೋ ಮಾತಾಡ್ತಾಯಿದ್ರು, ಅವರಿಗೆ ರೆಂಟೆಲ್ಲ ಪೇ ಮಾಡಿದ್ರು. ಸೊ ಆ ರೆಂಟ್ ಬಗ್ಗೆ ನಾನು ನಾಳೆ ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ, ಯಾಕಂದರೆ ಇಲ್ಲಿ ಯಾವ ಥರ ರೆಂಟ್ ಪೇ ಮಾಡೋದಿರುತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೊಂದು ವ್ಲಾಗ್ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.